ಹಾಯ್ ನಮಸ್ತೆ ವೀಕ್ಷಕರೇ, ಕರೆಂಟ್ ಅಫೈರ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ರಾಜ್ಯ ಹಾಗೂ ರಾಷ್ಟ್ರದಲ್ಲಿ ನಡೆಯುವಂತಹ ಒಂದಷ್ಟು ಪ್ರಚಲಿತ ಸಂಗತಿಗಳನ್ನು ತಮ್ಮ ಮುಂದೆ ಇಟ್ಟು ಅದರ ಬಗ್ಗೆ ಚರ್ಚೆಯನ್ನು ಏರ್ಪಡಿಸುವಂತಹ ಒಂದು ವಿಶೇಷವಾದ ಪ್ರಯತ್ನ ಈ ಕರೆಂಟ್ ಅಫೈರ್. ಇವತ್ತು ಪ್ರಚಲಿತದಲ್ಲಿರುವ ಸುದ್ದಿ ಯಾವುದು ಕೇಳಿದ್ರೆ, ರಾಜ್ಯದಲ್ಲಿ ದಿನನಿತ್ಯ ವರದಿ ಆಗ್ತಾ ಇರುವಂತಹ ಅತ್ಯಾಚಾರಗಳು. ಕಳೆದ 2 ವಾರಗಳಲ್ಲಿ 28 ಅತ್ಯಾಚಾರಗಳು ವರದಿಯಾಗಿರುವಂಥದ್ದು. ಒಟ್ಟು ಅಕ್ಟೋಬರ್ ನಾವು ಗಮನಿಸಬಹುದು, ಅಕ್ಟೋಬರ್ 14ನೇ ತಾರೀಕಿನಿಂದ ಪ್ರಾರಂಭ ಆಗಿದೆ. ಒಟ್ಟು ಅತ್ಯಾಚಾರಗಳು, ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ, ಶಾಲೆಯಲ್ಲಿ ಅತ್ಯಾಚಾರ, ಇನ್ನೊಂದು ಮತ್ತೊಂದು, ಒಟ್ಟಿನಲ್ಲಿ ಇಡೀ ಪತ್ರಿಕೆಗಳು ಅತ್ಯಾಚಾರದಿಂದ ಆ ಸುದ್ದಿಗಳಿಂದ ತುಂಬಿ ಹೋಗಿರುವಂಥದ್ದು. ಈ ಬಗ್ಗೆ ಹಲವಾರು ಬಗೆಯ ಚರ್ಚೆಗಳು ಮಾಧ್ಯಮಗಳಲ್ಲಿ ಕೂಡ ನಡೀತಾ ಇದೆ. ಬಹಳ ಪ್ರಮುಖವಾಗಿ ಈ ಒಂದು ಅತ್ಯಾಚಾರಗಳನ್ನಿಟ್ಟುಕೊಂಡು ರಾಜಕೀಯವಾಗಿ ಒಂದಷ್ಟು ಜನ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ, ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಗಳು ಒಂದಷ್ಟು ವಿವಾದಗಳನ್ನು ಸೃಷ್ಟಿಸಿದೆ. ಮೊದಲನೇದಾಗಿ ಆರ್ಕಿಡ್ ಶಾಲೆಯಲ್ಲಿ ನಡೆದಂತಹ ಅತ್ಯಾಚಾರ ಪ್ರಕರಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಮಾಧ್ಯಮಗಳ ಮುಂದೆ ಕೊಟ್ಟಂತಹ ಹೇಳಿಕೆ ಏನು ಅನ್ನೋದನ್ನ ನೋಡ್ಕೊಂಡು ಬರೋಣ. The police department is taking actions against the persons who have committed rape. The Kangladi case is registered, the accused person is arrested. But these rapes are taking place in the premises of the schools, particularly in the private schools. The management of the private school, they have to take care of all these things. But you know, we have issued circular to all the managements of the private schools, and once again we will take note of this and we will serious about this. We are going to act on this. ಎಸ್, ಇದು ರಾಜ್ಯದ ಮುಖ್ಯಮಂತ್ರಿಯವರು ಕೊಟ್ಟಂತಹ ಮಾತು. ಅವರು ಹೇಳ್ತಾ ಇದ್ದಾರೆ, ಖಾಸಗಿ ಶಾಲೆಗಳಲ್ಲಿ ನಡೆಯುವಂತಹ ಅತ್ಯಾಚಾರಗಳೇ ಬಹಳ ಪ್ರಮುಖವಾಗಿ. ಮೊದಲನೇದಾಗಿ ಅಲ್ಲಿ ಶಾಲೆಯ ಆಡಳಿತ ಮಂಡಳಿ ಮೊದಲನೇದಾಗಿ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ, ನಂತರದ ಜವಾಬ್ದಾರಿ ಪೊಲೀಸ್ ಇಲಾಖೆಗೆ ಬರುವಂಥದ್ದು ಅನ್ನುವಂಥದ್ದು. ಈ ರೀತಿಯ ಹಲವು ವಿವಾದಾಸ್ಪದ ಹೇಳಿಕೆಗಳು ಈ ಒಂದು 2 ವಾರಗಳಿಂದ ನಡೆದುಕೊಂಡು ಬಂದಿರುವಂಥದ್ದು. ಎಲ್ಲ ವಿಚಾರಗಳ ಬಗ್ಗೆ ಕೂಡ ನಾನು ಚರ್ಚೆಯನ್ನು ಮಾಡಲಿಕ್ಕಿದ್ದೇನೆ. ಈ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕಾಗಿ ಇಬ್ಬರು ವಿಶೇಷ ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮೊದಲನೇದಾಗಿ ಭಾರತೀಯ ಜನತಾ ಪಕ್ಷದಿಂದ ಮಟ್ಟ ರತ್ನಾಕರ್ ಹೆಗಡೆ ಅವರು ನಮ್ಮೊಂದಿಗಿದ್ದಾರೆ. ಹಿರಿಯ ನ್ಯಾಯವಾದಿಗಳು ಮತ್ತು ಉಡುಪಿ ಜಿಲ್ಲಾ ಬಿಜೆಪಿಯ ವಕ್ತಾರರಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಯುವ ಕಾಂಗ್ರೆಸ್ ಬೈಂದೂರು ಇದರ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ದೀಪಕ್ ಬೈಂದೂರು ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ದೀಪಕ್ ನಮಸ್ತೆ. ಎಸ್, ತಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಖಾಸಗಿ ಶಾಲೆಗಳಲ್ಲಿ ನಡೆಯುವಂತಹ ಅತ್ಯಾಚಾರಗಳಲ್ಲಿ ಪೊಲೀಸರು ಯಾವುದೇ ರೀತಿಯ ಹಸ್ತಕ್ಷೇಪವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದನ್ನ ಪೊಲೀಸರು ತಡೆಯೋದು ಅಲ್ಲ, ಮೊದಲನೇದಾಗಿ ಖಾಸಗಿ ಶಾಲೆಯ ಆಡಳಿತ ಮಂಡಳಿ ಇದರ ಜವಾಬ್ದಾರಿಯನ್ನು ಹೊರಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಅನಿಸ್ತಾ ಇದೆ ಇದರ ಬಗ್ಗೆ? ಮುಖ್ಯಮಂತ್ರಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಖಾಸಗಿ ಶಾಲೆಯವರು ಅದರ ಜವಾಬ್ದಾರಿಯನ್ನು ವಹಿಸಬೇಕಂತಕ್ಕಂಥದ್ದು. ಆ ಹೇಳಿಕೆ 100ಕ್ಕೆ 100 ಸತ್ಯ. ಖಾಸಗಿ ಶಾಲೆಯವರು ಅದರ ಇನಿಷಿಯೇಟಿವ್ ಅನ್ನು ಖಾಸಗಿ ಶಾಲೆಯವರೇ ತಗೊಳ್ಬೇಕಾಗ್ತದೆ. ಯಾಕೆ ಕೇಳಿದರೆ, ಪ್ರತಿಯೊಂದು ಖಾಸಗಿ ಶಾಲೆಯಲ್ಲೂ ಕೂಡ ಪೊಲೀಸ್ ಪೇದೆಯನ್ನು ನೇಮಿಸಲಿಕ್ಕೆ ಆಗೋದಿಲ್ಲ. ಮುಖ್ಯಮಂತ್ರಿಗಳು ಅದಕ್ಕಿಂತ ಹಿಂದೆ ಏನು ಹೇಳಿದ್ರು, ಅಲ್ಲಿಗ ನಾವು ಮಾಧ್ಯಮದಲ್ಲಿ ಏನು ತೋರಿಸ್ತಾ ಇದ್ವಿ, ಮುಖ್ಯಮಂತ್ರಿಗಳು ಹೇಳಿದ್ದನ್ನು ಅಷ್ಟು ಮಾತ್ರ ತೋರಿಸ್ತಾ ಇದ್ವಿ. ಅದಕ್ಕಿಂತ ಹಿಂದೆ ಏನು ಹೇಳಿದ್ರು, ನಾವು ಅದರ ಬಗ್ಗೆ ಸರ್ಕಾರ ಅದರ ಬಗ್ಗೆ ಕ್ರಮ ತಗೊಳ್ಳುವ ಪ್ರಯತ್ನ ಮಾಡ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಮುಖ್ಯಮಂತ್ರಿಗಳು ಹೇಳಿದ್ರು. ಅದನ್ನು ತೋರಿಸ್ತಾ ಇಲ್ಲ ಅಲ್ಲಿ ಮಾಧ್ಯಮದಲ್ಲಿ. ಅಲ್ಲಿ ಏನು ತೋರಿಸ್ತಾ ಇದ್ದಾರೆ ಮಾಧ್ಯಮದಲ್ಲಿ, ಖಾಸಗಿ ಶಾಲೆಯವರು ಅದನ್ನ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕಂತಕ್ಕಂಥ ವಿಚಾರವನ್ನು ಮಾತ್ರ ತೋರಿಸ್ತಾ ಇದ್ದೇವೆ ನಾವು ಮುಖ್ಯಮಂತ್ರಿಗಳಲ್ಲಿ ಹೇಳ್ತಕ್ಕಂಥ ವಿಚಾರದ ಬಗ್ಗೆ. ಅದನ್ನ ಈಗ ಖಾಸಗಿ ಶಾಲೆಯಲ್ಲಿ, ಈಗ ಆರ್ಚಿಡ್ ಶಾಲೆಯಲ್ಲಿ ಇರ್ಬೋದು ಅಥವಾ ಮಿಬ್ಗಾಯರಾದ ಶಾಲೆಯಲ್ಲಿ ಇರ್ಬೋದು, ಕೇಂಬ್ರಿಡ್ಜ್ ಅಲ್ಲಿ ಇರ್ಬೋದು, 18 ಅಡಿ ಎತ್ತರದ ಗೋಡೆ ಇರ್ತದೆ, ವಾಚ್ಮ್ಯಾನ್ ಇರ್ತಾರೆ, ಅಲ್ಲಿ ಯಾವ ಪ್ರೈವೇಟ್ ಪರ್ಸನ್ ವಿದೌಟ್ ID ಕಾರ್ಡ್ ಎಂಟ್ರಿ ಕೊಡುವುದಿಲ್ಲ ಶಾಲೆಯಲ್ಲಿ. ಅಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಈ ಅತ್ಯಾಚಾರದಂತ ಪ್ರಕರಣಗಳು ಆಗ್ತಕ್ಕಂಥ, ಅಲ್ಲಿ ಆ ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಅದರ ಜವಾಬ್ದಾರಿಯನ್ನು ಸರ್ಕಾರ ತಗೊಳ್ಳಿಕ್ಕೆ ಆಗ್ತದ? ಸರ್ಕಾರ ಅದರ ನಂತರ ಪ್ರಕರಣ ದಾಖಲಾದ್ಮೇಲೆ ಸರ್ಕಾರ ಅದರ ಬಗ್ಗೆ ಆಕ್ಷನ್ ತಗೊಳ್ತದೆ ಆಸ್ ಪರ್ ದಿ ಲಾ. ವಿಬ್ಗಯರ್ ಶಾಲೆಯಲ್ಲಿ ನಡೆದಂತ ಅತ್ಯಾಚಾರ ಪ್ರಕರಣದ ನಂತರ ರಾಜ್ಯ ಸರ್ಕಾರ ಖಾಸಗಿ ಶಾಲೆಗಳಿಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಇಡೀ ಶಾಲೆಗಳಲ್ಲಿ ಕೆಲಸ ಮಾಡುವಂತ ಯಾರೆಲ್ಲ ಅಲ್ಲಿ ಉದ್ಯೋಗಿಗಳಿದ್ದಾರೆ, ಸಿಬ್ಬಂದಿಗಳಿದ್ದಾರೆ, ಎಲ್ಲರ ಮಾಹಿತಿಗಳನ್ನ ಪಕ್ಕದ ಪೊಲೀಸ್ ಠಾಣೆಗೆ ವರ್ಗಾಯಿಸಬೇಕು ಮತ್ತು ಅಲ್ಲಿ ಒಂದಷ್ಟು CC ಕ್ಯಾಮೆರಾಗಳನ್ನು ಅಳವಡಿಸಬೇಕು, ಮಕ್ಕಳನ್ನ ಏಕಾಂಗಿಯಾಗಿ ಬಿಡಬಾರದು. ಈ ರೀತಿಯ ಹಲವೊಂದು 23 ಅಂಶಗಳ ಸುತ್ತೋಲೆಯನ್ನು ಎಲ್ಲಾ ಶಾಲೆಗಳಿಗೆ ಹೊರಡಿಸಿದ್ದಾರೆ. ಆದ್ರೆ ಆ ಸುತ್ತೋಲೆಗಳು ಎಲ್ಲಾ ಶಾಲೆಯಲ್ಲಿ ಇವತ್ತು ಜಾರಿಗೆ ಬಂದಿದೆ ಅಂತ ತಾವು ಹೇಳ್ತಾ ಇದ್ದೀರಾ? ಖಂಡಿತ ಜಾರಿಗೆ ಬಂದಿದೆ. ಯಾಕೆ ಜಾರಿಗೆ ಬಂದಿದೆ? ಜಾರಿಗೆ ಬಂದ್ರೆ ಈ 2 ಅತ್ಯಾಚಾರಗಳು ಹೇಗಾದ್ರು? ಗುಂಡಣ್ಣ ಅನ್ನುವಂತ ಒಬ್ಬ ಅತ್ಯಾಚಾರಿ ಇವತ್ತು ಆರ್ಕಿಡ್ ಶಾಲೆಯಲ್ಲಿ ಒಂದು 4ನೇ ತರಗತಿಯ ಮಗುವಿನ ಮೇಲೆ ಅತ್ಯಾಚಾರವನ್ನು ಮಾಡ್ತಾನೆ. ಹಾಗಾದ್ರೆ ಅವನ ಮಾಹಿತಿಯನ್ನ ನೀವು ಸಂಗ್ರಹಿಸಲಿಲ್ಲ ಅಂತ ಆಯ್ತು. CCTV ಫುಟೇಜ್ ಥ್ರೂವೇ ಗೊತ್ತಾಗಿದ್ದವರು ಅವರು ಅತ್ಯಾಚಾರ ಮಿಬ್ಗಾಯರ್ ಶಾಲೆ ನಡೆದ ನಂತರ ಆರೋಪಿಯನ್ನು ಹಿಡಿಯೋದಿಕ್ಕೆ ನೀವು ಸುತ್ತೋಲೆಯನ್ನು ಹೊರಡಿಸಿದ್ದೀರೋ ಅಥವಾ ಅತ್ಯಾಚಾರವನ್ನು ತಡೆಯೋದಿಕ್ಕೆ ಸುತ್ತೋಲೆಯನ್ನು ಹೊರಡಿಸಿದ್ದೀರೋ? ಅತ್ಯಾಚಾರವನ್ನ ಪ್ರಿವೆಂಟ್ ಮಾಡ್ಬೇಕನ್ನೋ ವಿಷಯದಲ್ಲಿ ನಾವು ಸುತ್ತೋಲೆಯನ್ನು
ದಾಳಿಯನ್ನ ಹೊರಡಿಸಿದ್ದು ರಾಜ್ಯ ಸರ್ಕಾರದವರು. Okay. ಅದರ ನಂತರ ತದನಂತರ ಇದು ಅಂತ ಅಷ್ಟು ಕಠಿಣ ಕಾನೂನುಗಳನ್ನು ರೂಪಿಸಿದ್ರು ಕೂಡ ಅದರ ನಡುವೆ ಇಂಥದೊಂದು ಕ್ಷುಲ್ಲಕ ಘಟನೆ ನಡೆದೋಯ್ತು. ಅದರ ಬಗ್ಗೆ ಇವತ್ತು ಇಬ್ಬರು ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಪ್ರಯತ್ನ ನಡೆದಿದೆ. ಇವತ್ತಿನ ಪತ್ರಿಕೆಯಲ್ಲಿ ಸುದ್ದಿಯಾಗಿದೆ. ಹೌದೌದು, ಅದೇ ಅದನ್ನ ತಡೆಯುವ ದೃಷ್ಟಿಯಲ್ಲಿ ನಾವು ಎಲ್ಲ ಖಾಸಗಿ ಶಾಲೆಯವರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇವೆ. ನಾವು ನಿಮ್ಮ ಶಾಲೆಯಲ್ಲಿ CCTVಯನ್ನು ಹಾಕೊಳ್ಬೇಕು, ನಿಮ್ಮ ಶಾಲೆಯ ನೌಕರರ ಬಗ್ಗೆ ನೀವು ಗಮನ ಇರಬೇಕು ಅಂತಕ್ಕಂಥ ವಿಷಯವನ್ನ ಶಿಕ್ಷಣ ಇಲಾಖೆಯ ಥ್ರೂವಲ್ಲಿ ನಾವು ಅವರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಅದೇ ರೀತಿ ನಡ್ಕೊಂಡಿದ್ದಾರೆ. ನೀವು ಹೇಳ್ತಾ ಇದ್ರಿ ಗೃಹ ಇಲಾಖೆ ಸಂಪೂರ್ಣವಾಗಿ ರಾಜ್ಯದಲ್ಲಿ ಸೋತು ಹೋಗಿದೆ, ಅತ್ಯಾಚಾರ ಪ್ರಕರಣವನ್ನು ತಡೆಗಟ್ಟುವುದಕ್ಕೆ ಗೃಹ ಇಲಾಖೆಯ ವೈಫಲ್ಯವು ಮುಖ್ಯ ಕಾರಣ ಅಂತ ಆರೋಪವನ್ನು ಮಾಡ್ತಾ ಇದ್ರಿ. ತಾವೇನು ಹೇಳ್ತೀರಿ? ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ ಬಳಿಕ ಬಹುಶಃ ಇದೊಂದು ಅತ್ಯಾಚಾರದ ರಾಜ್ಯ ಎಂಬ ಹೆಸರನ್ನು, ಒಂದು ಕೆಟ್ಟ ಹೆಸರು ಈ ರಾಜ್ಯಕ್ಕೆ ಬಂದಿದೆ. ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿ ಇಬ್ಬರೂ ಕೂಡ ಅತ್ಯಂತ ಬೇಜವಾಬ್ದಾರಿ ಹೇಳಿಕೆಗಳನ್ನು ಪ್ರತಿಯೊಂದು ವಿಚಾರದಲ್ಲಿ ಕೂಡ ಕೊಡ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯವರು ಇವತ್ತು ಏನು ಈಗ ನಾವು ಕೇಳಿಸಿಕೊಂಡೆವು, ಅದು ಅತ್ಯಾಚಾರ ಪ್ರಕರಣಗಳು ನಡೆದರೆ ಮ್ಯಾನೇಜ್ಮೆಂಟ್ನವರೇ ಹೊಣೆ ಎಂಬುದನ್ನು, ಅದೇ ಗೃಹ ಸಚಿವರು ಇನ್ನೂ ಮುಂದಕ್ಕೆ ಹೋಗಿ ಅದಕ್ಕೆ ಸರ್ಕಾರಕ್ಕೂ ಸಂಬಂಧವೇ ಇಲ್ಲ ಎಂಬ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಹೇಳ್ತೀನಿ, ಈ ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಕೇವಲ ಹೊರಗಡೆ ಮಾತ್ರನಾ, ಅಥವಾ ಆ ಮನೆಯೊಳಗೆ ನಡೆದರೆ ಏನಾದರೂ ನಡೆದರೆ ನಾವು ಮನೆಯವರ ಜವಾಬ್ದಾರಿ ನಾವಲ್ಲ ಅಂತ ಹೇಳೋದು, ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ನಡೆದರೆ ನಾವಲ್ಲ, ನಮಗೆ ಸಂಬಂಧ, ಇವರು ಯಾರಿಗೆ ಜವಾಬ್ದಾರಿಯಾಗಿದ್ದಾರೆ? ಸರ್ಕಾರ ನಡೆಸುವವರು ಅಂದರೆ ಇಡೀ ರಾಜ್ಯದ ಜನರ ಮಕ್ಕಳ ಎಲ್ಲರ ಜವಾಬ್ದಾರಿ ಕೂಡ ರಾಜ್ಯ ಸರ್ಕಾರದ. ಅವ್ರು ಕೇಳ್ತಾ ಇದ್ದಾರೆ, ಸಾರ್ವಜನಿಕ ಸ್ಥಳಗಳಲ್ಲಿ ನಡೆದರೆ ಮಾತ್ರ ಸರ್ಕಾರ ಹೊಣೆಯಾ, ಅಥವಾ ಯಾವುದೋ ಪ್ರೈವೇಟ್ ಪ್ರಾಪರ್ಟಿ ಒಂದು ಪ್ರೆಮೈಸ್ ಅಲ್ಲಿ ನಡೆದ್ರೆ ಅದಕ್ಕೆ ನೀವು ಹೊಣೆಯನ್ನು ತಗೊಳ್ಳೋದಿಲ್ವಾ? ಸರ್ಕಾರ ಅದರ ಹೊಣೆಯನ್ನು ಹೊರ್ತದೆ. ಅದರನ್ನು ಪ್ರಿವೆಂಟ್ ಮಾಡುವಂಥ ಜವಾಬ್ದಾರಿ ಅಲ್ಲಿಯ ಸಂಸ್ಥೆಯ ಮೇಲೆ ಇರ್ತದೆ. ಅಲ್ಲಿ ಯಾವುದೇ, ನಾವು ಖಾಸಗಿ ಶಾಲೆ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ, ಎಲ್ಲೇ ಅತ್ಯಾಚಾರದಂಥ ಘಟನೆ ನಡೆದಿದ್ದರೂ ಕೂಡ ಆ ಒಂದು ಸಂಸ್ಥೆಯಲ್ಲಿ ನಡೆದಂಥ ಲೈಂಗಿಕ ಕಿರುಕುಳ ಇರ್ಬೋದು, ಅತ್ಯಾಚಾರದಂಥ ಪ್ರಕರಣಗಳಿಗಿರ್ಬೋದು, ಅದರ ಪ್ರಥಮ ಜವಾಬ್ದಾರಿಯನ್ನು ಅವ್ರು ಹೊರಬೇಕಾಗ್ತದೆ. ಯಾಕೆ ಕೇಳಿದರೆ ಅವರ ಬೇಜವಾಬ್ದಾರಿತನದಿಂದ ಇಂಥ ಒಂದು ಅಚಾತುರ್ಯಗಳಲ್ಲಿ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ವರದಿಯಾಗೋದನ್ನು ನೋಡ್ತಾ ಇದ್ದೇವೆ. ಅಲ್ಲಿ ಸರ್ಕಾರದಿಂದ ಅಲ್ಲಿ ಏನು ಪೇದೆಗಳನ್ನು ನೇಮಕ ಮಾಡ್ಲಿಕ್ಕೆ ಆಗ್ತದಾ, ಅಥವಾ ಪ್ರತಿನಿತ್ಯ ಎಲ್ಲ ಶಾಲೆಗೆ ನಮ್ಮ ಶಿಕ್ಷಣ ಇಲಾಖೆಯಿಂದ BO ಅನ್ನು ಮತ್ತು ನಮ್ಮ ಇವರನ್ನ ಅಲ್ಲಿಗೆ ಇನ್ಸ್ಪೆಕ್ಷನ್ ಕಳಿಸ್ಲಿಕ್ಕೆ ಆಗ್ತದಾ? ಇದರ ಜವಾಬ್ದಾರಿಯನ್ನ ಆ ಶಾಲೆಯವರು ಪ್ರಥಮವಾಗಿ ತಗೊಳ್ಬೇಕಾಗ್ತದೆ. ತದನಂತರವಾಗಿ ಅದರ ಅತ್ಯಾಚಾರದ ಪ್ರಕರಣಗಳು ದಾಖಲಾಗ್ತವೆ, ಮತ್ತೊಂದಾಗ್ತವೆ. ಆ ಸಂದರ್ಭದಲ್ಲಿ ಸರ್ಕಾರ ಅದಕ್ಕೆ ಸೂಕ್ತ ಇದನ್ನು ಮಾಡಬೇಕು, ಅದನ್ನು ಮಾಡ್ತದೆ. ಯಾವ ರೀತಿ ಕಾನೂನು ಹೇಳ್ತದೆ ಆ ಕಾನೂನು ಪ್ರಕಾರ ಅದು ನಡ್ಕೊಂಡು ಹೋಗ್ತದೆ. ಅದನ್ನು ಬಿಟ್ಟು ಅದನ್ನು ನಾವು ಹೇಳುವಂಥದ್ದು, ಈಗ ಯಾಕೆ ಸಿದ್ದರಾಮಯ್ಯನವರು ಅದರ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ಬೇಕಂತ ಹೇಳ್ತಕ್ಕಂಥ ವಿಚಾರವನ್ನು ಹೇಳಿದ್ರಂದ್ರೆ, ಅದು ಇನ್ನು ನಡಿಬಾರ್ದು ಅಂತಕ್ಕಂಥ ವಿಚಾರದಲ್ಲಿ, ಅದನ್ನು ತಡೆಗಟ್ಟುವ ವಿಷಯದಲ್ಲಿ ಖಾಸಗಿ ಶಾಲೆಯವರು ಅದರ ಜವಾಬ್ದಾರಿ ಹೆಚ್ಚಿರ್ತದೆ. ಇದು ಈಗ ನೀವೆಲ್ಲ ಹೇಳ್ತಾ ಇದ್ದೀರಾ, 52 ಪ್ರಕರಣದ ಬಗ್ಗೆ ಮಾತಾಡಿದ್ರಿ. ಹಿಂದೆ ಮಿಬ್ಗಾಯರ್ ಇರ್ಬೋದು, ಆರ್ಚಿಡ್ ಇರ್ಬೋದು, ಕೇಂಬ್ರಿಡ್ಜ್ ಇರ್ಬೋದು, ಇದ್ಯಾವುದಕ್ಕೆ ಖಾಸಗಿ ಸರ್ಕಾರಿ ಶಾಲೆಯಲ್ಲಿ ಆಗ್ತಾ ಇಲ್ಲ? ಈ ವಿಚಾರವನ್ನ ಸರ್ಕಾರಿ ಶಾಲೆಯಲ್ಲಿ CCTVಯನ್ನು ಅಳವಡಿಸುವಂತ ಕೆಲಸವನ್ನ ಕೂಡ ಮೈಸೂರಿನ ವಿಶ್ವನಾಥ್ ಅವರು ಇವತ್ತೊಂದು ಬೆಳಿಗ್ಗೆ ಹೇಳಿಕೆಯನ್ನು ಕೊಟ್ಟರು. ಅವರು ಹೇಳಿಕೆಯನ್ನು ಕೊಡದೆ ಹೇಳ್ತಾರೆ, ಖಾಸಗಿ ಶಾಲೆಗಳು ಇವತ್ತು ಏನು ಲ್ಯಾಂಡ್ ಮಾಫಿಯಾ, ಭೂ ಮಾಫಿಯಾ ಹೆಚ್ಚಿದ್ರಿಂದಾಗಿ ಅವರೆಲ್ಲರೂ ಕೂಡ ಏನು ಲ್ಯಾಂಡ್ ಮಾಫಿಯಾದಲ್ಲಿ ಹಣವನ್ನು ಮಾಡಿದ್ದಾರೆ, ಅವರೆಲ್ಲರೂ ಕೂಡ ಶಿಕ್ಷಣ ಸಂಸ್ಥೆಯಲ್ಲಿ ಹಣವನ್ನು ತೊಡಗಿಸ್ತಾ ಇದ್ದಾರೆ. ಹಾಗಾಗಿ ಶಿಕ್ಷಣ ಸಂಸ್ಥೆಗಳು ಇವತ್ತು ಖಾಸಗೀಕರಣಗೊಂಡ ಪರಿಣಾಮವಾಗಿ ಅತ್ಯಾಚಾರಗಳು ವ್ಯಾಪಕವಾಗಿ ನಡೀತಾ ಇದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ತಮ್ಮ ಸಮರ್ಥನೆ ಇದೆಯಾ? ಇದಕ್ಕೆ ಇದ್ರ ಬಗ್ಗೆ ನಾನು ಈ ವಿಷಯವನ್ನು ನೀವು ನಮ್ಮ ರಾಜ್ಯ ನಾಯಕರು ಅವರು ವಿಶ್ವನಾಥ್ ಅವರ ಹೇಳಿಕೆಯನ್ನು ನಾನು ಸಮರ್ಥಿಸ್ತಕ್ಕಂಥ ಇದಕ್ಕೆ ಹೋಗುವುದಿಲ್ಲ. ವಿಶ್ವನಾಥ್ ಯಾವ ವಿಷಯಕ್ಕೆ ಅದು ಹೇಳಿದ್ರು ಅಂತಕ್ಕಂಥ ವಿಚಾರ ನನಗೆ ಗೊತ್ತಿಲ್ಲ. ಅವರು ಯಾವ ಎಲ್ಲಿಯ ಪ್ರಕರಣವನ್ನ ಬೇಸ್ಮೆಂಟ್ ಆಗಿ ಅವರ ಮಾತನಾಡಿದ್ರು ಅಂತಕ್ಕಂಥ ವಿಚಾರ ನನಗೆ ಗೊತ್ತಿಲ್ಲ. ಈಗ ನೀವು ಹೇಳಿದ ಮೇಲೆ ನನಗೆ ವಿಶ್ವನಾಥ್ ನೀವೇನು ಹೇಳ್ತೀರಿ? ಶಿಕ್ಷಣದ ವ್ಯಾಪಾರೀಕರಣ ಆಗ್ತಾ ಇರುವಂತದ್ದು ಇದು ಮೊದಲನೆಯ ಕಾರಣ ಅಂತ ಹೇಳ್ತೀರಾ ಈ ಒಂದು ಎಲ್ಲ ಅತ್ಯಾಚಾರ ಪ್ರಕರಣಗಳಿಗೆ? ಶಿಕ್ಷಣದ ವ್ಯಾಪಾರೀಕರಣ, ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡೋದು, ಅದನ್ನು ಮುನ್ನಡೆಸಿಕೊಂಡು ಹೋಗುವುದು, ಅದರಲ್ಲಿ ಲ್ಯಾಂಡ್ ಮಾಫಿಯಾ ಉಂಟು, ಅದು ವಾಣಿಜ್ಯೀಕರಣ ಆಗಿದೆ ಎಂಬುದನ್ನು ನಾನು ಖಂಡಿತ ಒಪ್ಪುದು. ಕೆಲವೊಂದು ಸಂದರ್ಭಗಳು ಇರ್ಬೋದು, ಆದರೆ ಆ ವಾಣಿಜ್ಯೀಕರಣಕ್ಕೂ ಶಾಲಾ ಮಕ್ಕಳಲ್ಲಿ, ಕಾಲೇಜ್ ಮಕ್ಕಳಲ್ಲಿ ಅತ್ಯಾಚಾರ ಅಲ್ಲಿ ನಡೆಯೋದಕ್ಕೂ ಯಾವುದೇ ಸಂಬಂಧ ಇಲ್ಲ. ಏನು ದುಡ್ಡು ಕೊಟ್ಟು ಯಾರನ್ನಾದರೂ ಮಾಡಿಸ್ತಾರೆ ಮ್ಯಾನೇಜ್ಮೆಂಟ್ನವರು, ದುಡ್ಡು ಕೊಟ್ಟು ಇವರು ಭೂ ಮಾಫಿಯಾದಿಂದ ಅಥವಾ ಲ್ಯಾಂಡ್ ಮಾಫಿಯಾದಿಂದ ಇದರಿಂದ ದುಡ್ಡು ಪಡೆದು ಅದೇನೋ ದುರ್ಬಳಕೆ ಮಾಡ್ತಾ ಇದ್ದಾರೆ. ಈ ಮ್ಯಾನೇಜ್ಮೆಂಟ್ನವರ ಸ್ವಲ್ಪ ಜವಾಬ್ದಾರಿ ಖಂಡಿತ ಉಂಟು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಸರ್ಕಾರ ಇದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು. ಎಲ್ಲವೂ ಆದ್ನಂತರ ಸಿದ್ದರಾಮಯ್ಯ ಹೇಳಿದ ಹಾಗೆ ನಾವು ಆ ಪ್ರಕರಣವನ್ನು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಕೇಸ್ ದಾಖಲಾಗಿದೆ, ಎಲ್ಲ ಕೇಸ್ ದಾಖಲಾಗ್ಬೋದು, ಅವನಿಗೆ ಉಗ್ರ ಶಿಕ್ಷೆನೂ ಆಗ್ಬೋದು. ಆದರೆ ಅತ್ಯಾಚಾರ ನಡೆದಂಥ ಬಾಲಕಿಗೆ ಮಾನಸಿಕ ಸ್ಥಿತಿ ಏನು, ಮುಂದೆ ಅವಳ ಜೀವನದಲ್ಲಿ ಆಗುವಂಥ ಅವಳು ನೆನೆಸಬಹುದಂತ ಮರೆಯಲಾರದಂಥ ಒಂದು ಘಟನೆ ದಿಲ್ಲಿಯಲ್ಲಿ 2 ದಿನದ ಹಿಂದೆ ದಿಲ್ಲಿಯಲ್ಲಿ ಅತ್ಯಾಚಾರ ನಡೆಯಿತು.
ಎಲ್ಲಿಂದ UPA ಸರ್ಕಾರ ನಿರ್ಭಯ ಪ್ರಕರಣ ಆರಂಭ ಆಗಿದೆ ಆವತ್ತಿನಿಂದ ಕರ್ನಾಟಕದಲ್ಲಿ ಕೂಡ ನಾನು ಮೊದಲೇ ಹೇಳಿದಾಗೆ ಅತ್ಯಾಚಾರದ ರಾಜ್ಯ ಅಂತ ಇದೆ. ಈ 1 ವರ್ಷದ ಮಗುವಿಂದ ಹಿಡಿದು ದೊಡ್ಡ ಮಕ್ಕಳವರೆಗೆ ಅವ್ಯಾಹತವಾಗಿ ಅತ್ಯಾಚಾರ ನಡೀತುಂಟು. ಬೈಂದೂರಿನ ಪ್ರಕರಣ ಇವತ್ತಿವರೆಗೂ ತೆರೆ ಕಾಣಲಿಲ್ಲ, ಏನಂತ ಗೊತ್ತಾಗಲಿಲ್ಲ. ನಂದಿತಾ ಪ್ರಕರಣಕ್ಕೆ 10 ಹಲವು ಬಗೆಯ ಕಾರಣಗಳ. ಇದಕ್ಕೆಲ್ಲ ನೀವು ಕಾಂಗ್ರೆಸ್ ಅನ್ನ ಯಾಕೆ ಹೊಣೆ ಮಾಡ್ತಾ ಇದ್ದೀರಿ? ನೋಡಿ, ಇವತ್ತು ಸರ್ಕಾರ ಇರುವುದು ಕಾಂಗ್ರೆಸ್ನವರದು. ಈ ಹಿಂದೆ ಸರ್ಕಾರ ಇರುವಾಗ ಆಗ್ಲೇ ಇಲ್ಲ, ಬೇರೆ ಸರ್ಕಾರ ಇದ್ರೆ ಆಗುದೇ ಇಲ್ಲ ಎಂಬುದನ್ನು ನಿಮ್ಮವರೇ ಒಂದಷ್ಟು ಮಾಡಿ ಸುದ್ದಿ ಆದ್ರು. ನಮ್ಮವರು ಖಂಡಿತವಾಗಿ ಅತ್ಯಾಚಾರದ ಪ್ರಕರಣಗಳಲ್ಲಿ ನಮ್ಮ ಪಕ್ಷದ ಒಳಗಿರುವವರು ಯಾರು ಕೂಡ ಅಂತ ಒಳಗದ್ದು ಇಲ್ಲ. ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಕರಾಳ ದಿನಗಳು ಅಂತ ಹೇಳ್ಬೋದು ಈ ಹಿಂದಿನ ಸರ್ಕಾರ. ಖಂಡಿತವಾಗಿಯೂ ಕರಾಳ ದಿನಗಳೆಲ್ಲ ಅದೊಂದು ಸುವರ್ಣ ಯುಗ ಅಂತ ಹೇಳ್ಬೇಕು. ಆಡಳಿತ ಇರಲಿ, ಅದೊಂದು ಡೆವಲಪ್ಮೆಂಟ್ಸ್ ಇರಲಿ, ಜನರ ರಕ್ಷಣೆ ಇರಲಿ, ಅತ್ಯಾಚಾರ ಪ್ರಕರಣಗಳು ಎಷ್ಟು ನಡೆದಿದೆ. ಆ ಒಂದು 5 ವರ್ಷದ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರದ ಕಾಲದಲ್ಲಿ ಟೋಟಲ್ ಅತ್ಯಾಚಾರ ಪ್ರಕರಣಗಳು ಬೆಳಕಿಗೆ ಬಂದದ್ದು ಎಷ್ಟು. 1.5 ವರ್ಷ ಅಧಿಕಾರದ ಕಾಂಗ್ರೆಸ್ನ ಆಡಳಿತದಲ್ಲಿ ಎಷ್ಟು ಅತ್ಯಾಚಾರ ದಿನಕ್ಕೆ 2008 ರಿಂದ 2012 ರಾಜ್ಯದಲ್ಲಿ ಆಡಳಿತದಲ್ಲಿದ್ದವರು ಭಾರತೀಯ ಜನತಾ ಪಕ್ಷ ಆಡಳಿತದಲ್ಲಿ 2798 ಅತ್ಯಾಚಾರ ಪ್ರಕರಣಗಳು ರಾಜ್ಯದಲ್ಲಿ ವರದಿಯಾಗಿದೆ. 2798 ಪ್ರಕರಣಗಳು. ಇದರಲ್ಲಿ ಶಿಕ್ಷೆ ಆಗಿರುವಂತದ್ದು ಕೇವಲ 123 ಜನರಿಗೆ ಮಾತ್ರ. 123 ಜನ ಶಿಕ್ಷೆ ಅಂದ್ರೆ ಖಂಡಿತವಾಗಿಯೂ ಇನ್ನು ಪ್ರಕರಣಗಳು ತನಿಖೆ ಬಾಕಿ ಇವೆ, ಕೋರ್ಟ್ ನಲ್ಲಿ ಜಡ್ಜ್ಮೆಂಟ್ಸ್ ಬರಲಿಲ್ಲ. ಅಂತ ಪ್ರಕರಣಗಳಲ್ಲಿ ಖಂಡಿತ ಶಿಕ್ಷೆ ಆಗುವಂತ ಪ್ರಕರಣಗಳಲ್ಲಿ ನಿಖರವಾದ ಎವಿಡೆನ್ಸ್ ಅನ್ನು ಕೊಟ್ಟಾಗ ಕೇವಲ ಕಾಂಗ್ರೆಸ್ನ ಆಡಳಿತದಲ್ಲಿ ರೇಪ್ಗಳು, ಅತ್ಯಾಚಾರಗಳು, ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತದೆ ಅಂತ ಬೀದಿಯಲ್ಲಿ ನೀವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ. ನಮಗೆ ಆ ಮಾನಸಿಕವಾದಂತ ಒಂದು ಧೈರ್ಯ ಉಂಟು. ಮತ್ತು ಇವತ್ತು ಯಾವುದೇ ವಿಷಯಗಳು ಸಿಗಲಿಲ್ಲ ಅಂತ ಹೇಳಿ ಅತ್ಯಾಚಾರದಲ್ಲಿ ರಾಜಕೀಯ ಮಾಡ್ತಾ ಬೇಕಾದಷ್ಟು ಡೆವಲಪ್ಮೆಂಟ್ಸ್ ಬಗ್ಗೆ ಅಥವಾ ಇನ್ನಿತರ ಬಗ್ಗೆ ಎಲ್ಲಾ ವಿಷಯಗಳ ಬಗ್ಗೆ ಬೇಕಾದಷ್ಟು ವಿಚಾರಗಳು ನಮಗೆ ಇದ್ದೂ ಕೂಡ ಇವತ್ತು ಬೆಳಕಿಗೆ ಇದು ಕಣ್ಣಿಗೆ ಕಾಣುವಂಥದ್ದು ಬಹಳಷ್ಟು ನಿಕೃಷ್ಟ ಮಟ್ಟಕ್ಕೆ ಈ ರಾಜ್ಯದಲ್ಲಿ ಆಡಳಿತ ಕುಸಿದು ಬಿದ್ದಿದೆ. ಮತ್ತು ಇವತ್ತು ಮಕ್ಕಳಿಗಾಗಲಿ ಅಥವಾ ಇನ್ನಿತರ ಮಹಿಳೆಯರಿಗೆ ಅವ್ಯಾಹತವಾಗಿ ದೌರ್ಜನ್ಯ ನಡೀತಾ ಉಂಟು. ಇದನ್ನು ತಡೆಗಟ್ಟುವಲ್ಲಿ ಈ ಸರ್ಕಾರ ವಿಫಲವಾಗಿದೆ ಎಂಬುದನ್ನು ಜನರ ಮುಂದೆ ಬಿಂಬಿಸಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ ಮತ್ತು ತಪ್ಪಿಗಸ್ತಕ್ಕೆ ಶಿಕ್ಷೆ ಆಗಬೇಕೆಂಬ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಬಗ್ಗೆ 5ನೇ ತಾರೀಕಿನಂದು ಇದೇ ತಿಂಗಳ 5ನೇ ತಾರೀಕಿನಂದು ಕುಮಾರಕೃಪಾ ಬೆಂಗಳೂರಿನಲ್ಲಿ ಜಾರ್ಜ್ ಅವರು ನಮ್ಮ ಗೃಹ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟರು. ಆ ಹೇಳಿಕೆ ತಮ್ಮ ಮುಂದೆ ಬರ್ತಾ ಇದೆ. ಜಾರ್ಜ್ ಅವರು ಹೇಳಿರುವಂತಹ ಒಂದು ಹೇಳಿಕೆ ಬರ್ತಾ ಇದೆ. ಈಗ ನಮಗೆ ಮಾಧ್ಯಮದವರಿಗೆ ನಿಮಗೆ ಸುದ್ದಿ ಇದೆ ಇಂಥ ಸುದ್ದಿಗಳೇ ಹೆಚ್ಚು ಸಿಕ್ಕಬೇಕಾಗಿದೆ. ನಿಮಗೆ ಸುದ್ದಿ ಇದೆ ಇಂಥ ಸುದ್ದಿಗಳೇ ಹೆಚ್ಚು ಸಿಕ್ಕಬೇಕಾಗಿದೆ. ನಿಮಗೆ ಸುದ್ದಿ ಇದೆ ಇಂಥ ಸುದ್ದಿಗಳೇ ಹೆಚ್ಚು ಸಿಕ್ಕಬೇಕಾಗಿದೆ. ನಿಮ್ಮ TRP ರೇಟ್ ನೀವು ಜಾಸ್ತಿ ಮಾಡಲಿಕ್ಕೆ ಬರೀ ಇದನ್ನೇ ಹಾಕ್ತಾ ಇದ್ದೀರಾ. ನಿಮ್ಮ TRP ರೇಟ್ ನೀವು ಜಾಸ್ತಿ ಮಾಡಲಿಕ್ಕೆ ಬರೀ ಇದನ್ನೇ ಹಾಕ್ತಾ ಇದ್ದೀರಾ. ನಿಮ್ಮ TRP ರೇಟ್ ನೀವು ಜಾಸ್ತಿ ಮಾಡಲಿಕ್ಕೆ ಬರೀ ಇದನ್ನೇ ಹಾಕ್ತಾ ಇದ್ದೀರಾ. ಒಳ್ಳೆಯ ಸುದ್ದಿನ ಹಾಕಿ ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಕರ್ನಾಟಕದಲ್ಲಿ ದೀಪಕ್ ಅವರೇ, ಇದು ನಿಮ್ಮ ಜಾರ್ಜ್ ಗೃಹ ಸಚಿವರು ಹೇಳಿರುವಂತ ಹೇಳಿಕೆ. ಅವರು ಹೇಳ್ತಾ ಇದ್ದಾರೆ ಮಾಧ್ಯಮದವರು TRPಗೆ ಬೇಕಾಗಿ ಅತ್ಯಾಚಾರದ ವೈಭವೀಕರಣ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಈಗ ಗೃಹ ಸಚಿವರೇನು ನಮ್ಮ ಸ್ಟೇಟ್ಮೆಂಟ್ ಕೊಟ್ಟರು, ನೀವು ಅದನ್ನ ಒಂದು ಪಾಠನ ಮಾತ್ರ ತೋರಿಸಿದ್ರೆ ಅದ್ರ ಹಿಂದೆ ಏನಾಗಿರ್ತಕ್ಕಂಥ ವಿಚಾರ ತೋರಿಸಲಿಲ್ಲ. ನೀವು ಇದೇ ಮಿಬ್ಗಯಾರ್ ಪ್ರಕರಣದಲ್ಲಿ CM ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ಕೊಡ್ತಾರೆ, ನಿಮಗೆ ಅತ್ಯಾಚಾರ ಮಾತ್ರ ವಿಷಯನ ಮತ್ತೆ ಯಾವುದೋ ವಿಷಯ ಇಲ್ಲ ಅಂತಕ್ಕಂಥ ವಿಚಾರವನ್ನ CM ಸಿದ್ದರಾಮಯ್ಯನವರು ಹೇಳ್ತಾರೆ. ಆ ದಿವಸ ನಾನು ಕೂಡ CM ಗೃಹ ಕಚೇರಿ ಕೃಷ್ಣದಲ್ಲಿ ನಾನು ಕೂಡ ಇದ್ದೆ. ಅದರ ಹಿಂದೆ ಅವರು ಅರ್ಧ ಗಂಟೆ ಮಾತಾಡಿದ್ರು ಆ ಮಿಬ್ಗಯಾರ್ ಪ್ರಕರಣದ ಬಗ್ಗೆ, ಬೆಂಗಳೂರಿನಲ್ಲಿರ್ತಕ್ಕಂಥ ಮಹಿಳೆಯರ ಶಾಲಾ ಮಕ್ಕಳ ದೌರ್ಜನ್ಯದ ಬಗ್ಗೆ ಅವರು ಅರ್ಧ ಗಂಟೆ ಮಾತನಾಡಿದ್ರು. ಅದೇ ಅರ್ಧ ಗಂಟೆ ಮಾತನಾಡಿದ ಮೇಲೂ ಕೂಡ ಪತ್ರಕರ್ತರಿಂದ ಅದೇ ಪ್ರಶ್ನೆ ತೂರಿ ಬರ್ತಾ ಉಂಟು. ಅದೇ ಪ್ರಶ್ನೆ ತೂರಿ ಬರ್ತಾ ಇರೋದ್ರಿಂದ ಸಿದ್ದರಾಮಯ್ಯನವರು ಅದಕ್ಕೆ ಹೇಳಿದ್ರು, ನಿಮಗೆ ಅತ್ಯಾಚಾರದ ಪ್ರಕರಣದ ಬಿಟ್ಟು ನಾನೀಗ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೇನೆ, ನಿಮ್ಗೆ ಬೇರೆ ಯಾವ ವಿಷಯ ಇಲ್ಲ ಕೇಳಿದ್ರು. ಈ ಮಾಧ್ಯಮದವರು ಏನ್ ಮಾಡಿದ್ರು ಕೇಳಿದ್ರೆ, ಅದು ಹಿಂದೆ ಅವರು ಮಾತಾಡ್ತಕ್ಕಂಥ 29 ನಿಮಿಷವನ್ನು ಕಟ್ ಮಾಡಿದ್ರು. 1 ನಿಮಿಷದಲ್ಲಿ ಸಿದ್ದರಾಮಯ್ಯನವರು ನಿಮ್ಗೆ ಅತ್ಯಾಚಾರ ಪ್ರಕರಣ ಬಿಟ್ಟು ಬೇರೆ ಏನು ವಿಷಯ ಇಲ್ವಾ ಅಂತಕ್ಕಂಥ ವಿಚಾರವನ್ನು ಎಕ್ಸ್ಪೋಸ್ ಮಾಡಿದ್ರು. ಅದೇ ರೀತಿ ಒಮ್ಮೆ ನಾವು ಬೆಂಗಳೂರು ದಿನೇಶ್ ಅಮೀನ್ಮಟ್ಟಿ ಅವ್ರ ಜೊತೆ ಬೆಂಗಳೂರಲ್ಲಿ ಕೂತ್ಕೊಂಡಿದ್ವಿ. ಹೀಗೆ ನ್ಯೂಸ್ ನೋಡ್ತಾ ಇರುವಾಗ ಒಂದು ಖಾಸಗಿ ಚಾನಲ್ನವರು ಒಂದು ಹೆಡ್ಲೈನ್ಸ್ ಕೊಡ್ತಾರೆ, ಕ್ಯಾಬಿನೆಟ್ ಸಭೆ ಆಗ್ತಾ ಉಂಟು, ಕೃಷ್ಣ ಬೈರೇಗೌಡ ಮತ್ತು DK ಶಿವಕುಮಾರ್ ನಡುವೆ ಮಾತಿನ ಚಕಮಕಿ, ಕ್ಯಾಬಿನೆಟ್ ಸಭೆಯಲ್ಲಿ ಮಾತಿನ ಚಕಮಕಿ. ಅಮೀನ್ಮಟ್ಟಿ ಅವರು ಆ ಖಾಸಗಿ ಚಾನಲ್ ಅವರಿಗೆ ಫೋನ್ ಮಾಡಿ ಕೇಳ್ತಾರೆ, ಎಷ್ಟು ಒಂದು ಇರ್ರೆಸ್ಪಾನ್ಸಿಬಲ್ ಆಗಿ ಅವರು ಮಾಧ್ಯಮದಲ್ಲಿ ಬಿಂಬಿಸಿದ್ರು ಅಂತ ಹೇಳಿದ್ರೆ, ಕೃಷ್ಣ ಬೈರೇಗೌಡರು ಕ್ಯಾಬಿನೆಟ್ ಸಚಿವರೇ ಅಲ್ಲ, ಅವರು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಪ್ರೆಸೆಂಟ್ ಕೂಡ ಇರುವುದಿಲ್ಲ. ಅಂಥದ್ರಲ್ಲಿ ಅವರು ಆ ದಿವಸ ಕೋಲಾರದಲ್ಲಿ ಇದ್ದಿದ್ರು. ಅಂಥದ್ರಲ್ಲಿ ಇವರು
ಅಲ್ಲಿ ಪ್ರೆಸೆನ್ಸೇ ಇಲ್ಲದ ಕೃಷ್ಣ ಬೈರೇಗೌಡರಿಗೆ ಮತ್ತು ಡಿ ಕೆ ಶಿವಕುಮಾರ್ಗೆ ಮಾತಿನ ಚಕಮಕಿ ಅಂತಕ್ಕಂಥ ವಿಷಯದ ಮೇಲೆ ಅವರು ಹೇಳ್ತಕ್ಕಂಥದ್ದು ಪೂರ್ತಿ ಸತ್ಯವೂ ಅಲ್ಲ. ಹಾಗಂತ ನಾನು ಅದು ಪೂರ್ತಿ ಸುಳ್ಳು, ಜಾರ್ಜ್ ಹೇಳಿದ್ದು ಪೂರ್ತಿ ಸುಳ್ಳು ಅಂತ ಹೇಳ್ತೀನಿ ನಾನು ಹೇಳಲಿಕ್ಕೆ ರೆಡಿ ಇಲ್ಲ. ಅದರ ಹಿಂದೆ ಏನು ಜಾರ್ಜ್ ಮಾತಾಡಿದ್ರು ಅದೆಲ್ಲವನ್ನ ನಾವು ಕಡೆಗಣಿಸಬೇಕು, ಇದು ಯಾವುದನ್ನು ಸುದ್ದಿ ಮಾಡಬಾರ್ದು ಅಂತ ತಾವು ಹೇಳ್ತಾ ಇದ್ರು. ಹೇಗೆ? ಖಂಡಿತವಾಗಿ ನೀವು ಸುದ್ದಿ ಮಾಡುವುದೇ ಒಂದು ವಿಷಯ ಆಗಬಾರ್ದು. ಮಾಧ್ಯಮದವರಿಗೆ ನೀವು ಸುದ್ದಿ ಮಾಡ್ತಾ ಇರೋದು ಅತ್ಯಾಚಾರದ ಪ್ರಕರಣವೇ, ಫಲಿತಾಂಶ ಸಿಗುವವರೆಗೆ ಸುದ್ದಿ ಮಾಡಬಾರ್ದು. ಹಾಗಾದ್ರೆ ಒಂದು ಸಲ ತೋರಿಸಿ ಬಿಟ್ಟು ಬಿಡೋದು, ಆಮೇಲೆ ನೀವು ಏನು ಬೇಕಾದ್ರೂ ಮಾಡಿ ತನಿಖೆ ಹೇಗೆ ಬೇಕಾದ್ರೂ ನಡೀಲಿ, ಅದನ್ನು ಯಾವುದನ್ನು ತೋರಿಸುವ ಅಗತ್ಯವಿಲ್ಲ. ಪ್ರಕರಣದ ತನಿಖೆ ಆಗ್ಲಿಕ್ಕೆ ನಂದಿತಾ ಪ್ರಕರಣದ ಬಗ್ಗೆ 23 ಜಿಲ್ಲೆಗಳಲ್ಲಿ ಹೋರಾಟ ನಡೀತಾ ಇದೆ, ಎಲ್ಲಾ ಕಡೆ ಪ್ರತಿಭಟನೆಗಳು ನಡೀತಾ ಇವೆ. ನಂದಿತಾ ಪ್ರಕರಣದಲ್ಲಿ ಇನ್ನು ಕೌಶಲೇಂದ್ರ ಕುಮಾರ್ ಹೇಳ್ತಾರೆ, SP ಅವರು ಹೇಳ್ತಾರೆ, ನಾವು ಇನ್ನು ಡೆತ್ ನೋಟ್ ಅನ್ನ ಯಾರಿಗೂ ಕೊಡ್ಲಿಲ್ಲ, ಯಾರಿಗೂ ಲೀಕ್ ಮಾಡ್ಲಿಲ್ಲ ಅಂತಕ್ಕಂಥ ವಿಚಾರವನ್ನು, ಡಿಸ್ಕ್ಲೋಸ್ ಮಾಡ್ಲಿಲ್ಲ ಅಂತಕ್ಕಂಥ ವಿಚಾರವನ್ನ ಕೌಶಲೇಂದ್ರ ಕುಮಾರ್ ಹೇಳ್ತಾರೆ. ಮಾಧ್ಯಮದವರು ಯಾವ ಆಧಾರದ ಮೇಲೆ ಅದನ್ನ ನಮಗೆ ಡೆತ್ ನೋಟ್ ಸಿಕ್ಕಿದೆ ಮತ್ತೊಂದು ವಿಚಾರವನ್ನ ಹೇಗೆ ಮಾಡಿದ್ರು? ಅದು ಸಿಕ್ಕಿದ್ದು ಪೊಲೀಸರಿಗೆ ಸಿಕ್ಕಿದ್ದು. ಪೊಲೀಸರು ಅದನ್ನು ಡಿಸ್ಕ್ಲೋಸ್ ಮಾಡ್ದೇನೆ ನೀವು ಯಾವ ಆಧಾರದ ಮೇಲೆ ಅದನ್ನ ನೀವು ನಮಗೆ ಮಾಧ್ಯಮದಲ್ಲಿ ನಮಗೆ ನಂದಿತಾ ಡೆತ್ ನೋಟ್ ಸಿಕ್ಕಿದೆ ಅಂತಕ್ಕಂಥ ವಿಚಾರವನ್ನು ಮಾಧ್ಯಮದವರು ತೋರಿಸ್ತಾ ಇದ್ದಾರೆ. ಅದಕ್ಕೆ ನೀವು ವಿಷಯವನ್ನ ಪೂರ್ತಿ ತೋರಿಸಿದ್ದು, ವಿಷಯವನ್ನು ವಿಮರ್ಶೆ ಮಾಡಿ ಮಾತಾಡಿ. ಜಾರ್ಜ್ ಅವರು ಹೇಳಿದ್ದು ನೀವು ವಿಷಯವನ್ನ ವಿಮರ್ಶೆ ಮಾಡಿ ವಿನಃ ನೀವು ತೋರಿಸಲೇಬೇಡಿ ಅಂತ ಹೇಳ್ತಕ್ಕಂಥದ್ದಲ್ಲ. ಅತ್ಯಾಚಾರವನ್ನ ವಿಮರ್ಶೆ ಮಾಡಿ, ನೀವು ಅತ್ಯಾಚಾರ ಪ್ರಕರಣದ ಬಗ್ಗೆ ಸರ್ಕಾರದ ಬಗ್ಗೆ ವಿಮರ್ಶೆ ಮಾಡಿ. ಅದನ್ನು ಬಿಟ್ಟು ಅತ್ಯಾಚಾರವನ್ನು ಎಕ್ಸ್ಪೋಸ್ ಮಾಡೋದ್ರ ಮೂಲಕ TRP ಅನ್ನು ಏರಿಸಿಕೊಳ್ಳುವಂತ ಪ್ರಯತ್ನ ಮಾಡಬೇಡಿ ಅಂತಕ್ಕಂಥ ವಿಚಾರವನ್ನು ಜಾರ್ಜ್ ಹೇಳಿದ್ರೆ ವಿನಃ ನೀವು ಅತ್ಯಾಚಾರ ಪ್ರಕರಣದ ವರದಿಯನ್ನ ಮಾಡಬೇಡಿ, ನೀವು ಅದನ್ನು ಫಲಿತಾಂಶ ಬರೋ ತನಕ ವೇಟ್ಲೇ ಮಾಡಬೇಡಿ ಅಂತಕ್ಕಂಥ ವಿಚಾರವನ್ನು ಜಾರ್ಜ್ ಎಲ್ಲೂ ಕೂಡ ಹೇಳಿಲ್ಲ. ಓಕೆ, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳಬೇಕು. ವಿರಾಮದ ನಂತರ ನಂದಿತಾ ನಿಗೂಢ ಸಾವಿನ ಬಗ್ಗೆ ಕೂಡ ಒಂದಷ್ಟು ಚರ್ಚೆಯನ್ನು ಮಾಡಬೇಕು ಮತ್ತು ಒಂದಷ್ಟು ವಿವಾದಾಸ್ಪದ ಹೇಳಿಕೆಗಳು ಇನ್ನೂ ಕೂಡ ಇವೆ, ಅವುಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಸಣ್ಣ ವಿರಾಮದ ನಂತರ ಕರೆಂಟ್ ಅಫೈರ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.